ಪ್ರಧಾನ ಭಾಷಣ ಮಾಡಿ ಇಂದಿನ ಪತ್ರಿಕೋದ್ಯಮದ ಆಗುಹೋಗುಗಳು, ಬೆಳವಣಿಗೆಗಳು, ಸಾಮಾಜಿಕ ಮಾಧ್ಯಮಗಳಿಂದ ಆಗಿರುವ ಪರಿಣಾಮ ಮತ್ತಿತರ ವಿಚಾರಗಳ ಬಗ್ಗೆ ವಿಚಾರ ಮಂಡಿಸಲಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹಾಗೂ ವಾರ್ತಾ ಇಲಾಖೆ, ಪ್ರೆಸ್ ಕ್ಲಬ್, KUWJ ಹಾಗೂ ಪತ್ರಿಕಾ ಅಕಾಡೆಮಿ ಪರವಾಗಿ ಅವರನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಪತ್ರಕರ್ತರ ಮಿತ್ರ ಹಾಗೂ ನುರಿತ ಪತ್ರಕರ್ತ ಶ್ರೀ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಕಾರ್ಯದರ್ಶಿಯಾಗಿರುವ ಪ್ರಭಾಕರ್ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಕೋರ್ತಾ ಇದ್ದೇನೆ. ಸರ್ ಈ ಕಡೆ, ಸರ್ ಈ ಕಡೆ ಬನ್ನಿ ಸರ್, ಸರ್ ಈ ಕಡೆ ಸರ್. ಜೊತೆಗೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಕಾರ್ಯದರ್ಶಿಗಳಾದ ಡಾಕ್ಟರ್ KV ತ್ರಿಲೋಕ್ ಚಂದ್ರ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಕೋರ್ತಾ ಇದ್ದೇನೆ. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಆಯುಕ್ತರಾದ ಸೂರಳ್ಕರ್ ವಿಕಾಸ್ ಕಿಶೋರ್ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ತುಂಬ ಹೃದಯದಿಂದ ಸ್ವಾಗತ ಕೋರ್ತಾ ಇದ್ದೇನೆ. ಜೊತೆಗೆ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಅವರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ಜೊತೆಗೆ ರಾಜ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ UB ವೆಂಕಟೇಶ್ ಅವರಿಗೂ ಕೂಡ ನಾನು ಸ್ವಾಗತ ಕೋರ್ತಾ ಇದ್ದೀನಿ. ಹಾಗೂ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಕೋರಿ ಈ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನು ನಾನು ನಿಮ್ಮೆಲ್ಲರಿಗೂ ಕೋರ್ತಾ ಇದ್ದೇನೆ. ನಮಸ್ಕಾರ. ಧನ್ಯವಾದಗಳು ಶ್ರೀ ಮಲ್ಲಪ್ಪನವರಿಗೆ. ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿದ್ದಾರೆ ಶ್ರೀ KR ಶ್ರೀಧರ್, ಅಧ್ಯಕ್ಷರು ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರು. ಎಲ್ರಿಗೂ ನಮಸ್ಕಾರ. ಈ ಪತ್ರಿಕಾ ದಿನಾಚರಣೆಯ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ರಾಜ್ಯದ ನೆಚ್ಚಿನ ಮತ್ತು ನಮ್ಮೆಲ್ಲರಿಗೂ ಕೂಡ ಆತ್ಮೀಯರಾಗಿರುವಂತಹ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೊಡ್ತೇನೆ ಮೊದಲನೇದಾಗಿ. ಹಾಗೆ ನಮ್ಮ ಹಿರಿಯ ಸ್ನೇಹಿತರು ಇದೀಗ ನಮ್ಮ ಪತ್ರಕರ್ತರ ಒಂದು ಕಾರ್ಯಚಟುವಟಿಕೆಗಳಲ್ಲಿ ಮತ್ತು ಅವರ ಪತ್ರಕರ್ತರ ಒಂದು ಕ್ಷೇಮದ ವಿಚಾರದಲ್ಲಿ ಸಾಕಷ್ಟು ಸಲಹೆಗಳನ್ನು ನೀಡಿ ಮತ್ತು ಅದಕ್ಕೆ ಅನುಷ್ಠಾನಗೊಳಿಸುವಲ್ಲಿ ಮುಖ್ಯ ಕಾರಣವಾಗಿರುವಂಥವರು ನಮ್ಮೆಲ್ಲರ ಆತ್ಮೀಯ ಸ್ನೇಹಿತರಾಗಿರುವಂತಹ ಇದೀಗ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗಿರುವಂತಹ ಶ್ರೀ KV ಪ್ರಭಾಕರ್ ಅವರು. ಇನ್ನು ಉಳಿದಂತೆ ವೇದಿಕೆ ಮೇಲೆ ಇರುವಂತಹ ಎಲ್ಲರನ್ನೂ ನಾನು ಸ್ವಾಗತಿಸ್ತಾ ಕೆಲವೊಂದು ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ನಾನು ಬಯಸ್ತೇನೆ. ಮೊದಲನೇದಾಗಿ ಸಿದ್ದರಾಮಣ್ಣ ಅವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಿಂದಲೂ ಕೂಡ ನಮ್ಮ ಪತ್ರಕರ್ತರ ಒಂದು ಕ್ಷೇಮಾಭಿವೃದ್ಧಿ ವಿಚಾರದಲ್ಲಿ ಸಾಕಷ್ಟು ನಮ್ಮ ಒಂದು ಬೇಡಿಕೆಗಳಿಗೆ ಅವರು ಸ್ಪಂದಿಸಿದ್ದಾರೆ. ವಿಶೇಷ ಏನಂದರೆ ಇತ್ತೀಚೆಗಷ್ಟೇ ನಮ್ಮ ಹಿರಿಯ ಪತ್ರಕರ್ತರ ಒಂದು ಮಾಸಿಕ ಪಿಂಚಣಿ ವಿಚಾರದಲ್ಲಿ ಕೆಲವೊಂದು ನ್ಯೂನತೆಗಳಿತ್ತು. ಅದನ್ನು ನಾವು ಅವರ ಗಮನಕ್ಕೆ ತಂದಿದ್ವು, ಹಾಗೆ ನಮ್ಮ ಪ್ರಭಾಕರ್ ಅವರ ಗಮನಕ್ಕೂ ಕೂಡ ತಂದಿದ್ವು. ಇದೀಗ ಈ ಸಮಸ್ಯೆ ಏನು ಜಟಿಲವಾಗಿತ್ತು ಅದು ನಿವಾರಣೆ ಆಗಿದೆ. ಅದು 2 ಲಕ್ಷ ರೂಪಾಯಿ ಇದ್ದಂಥದ್ದನ್ನು ಜಾಸ್ತಿ ಮಾಡಿದ್ದಾರೆ. ಈಗ ಅದರ ಲಿಮಿಟನ್ನು ಜಾಸ್ತಿ ಮಾಡಿದ್ದಾರೆ. ಹಾಗೂ ಅದಕ್ಕೆ ಅಂತ ಒಂದು ಮಾಶಾಸನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಹೊಸ ಸಮಿತಿಯನ್ನು ಕೂಡ ರಚನೆ ಮಾಡಿದ್ದಾರೆ. ಇನ್ನು ಮುಂದೆ ಯಾವುದೇ ರೀತಿಯಾದಂಥ ನ್ಯೂನತೆಗಳು ಈ ವಿಚಾರದಲ್ಲಿ ಇರೋದಿಲ್ಲ. ಇದಕ್ಕೆ ನಮ್ಮ ಪತ್ರಕರ್ತರ ಸಮುದಾಯದ ಪರವಾಗಿ ನಾನು ಮುಖ್ಯಮಂತ್ರಿಯವರಿಗೆ ಅಭಿನಂದನೆಗಳನ್ನು ಮತ್ತು ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತೇನೆ. ಇನ್ನೂ ಹಲವಾರು ವಿಚಾರಗಳಲ್ಲಿ ಅವರ ಒಂದು ಸರ್ಕಾರ
ನಮ್ಮ ಒಂದು ಪ್ರೆಸ್ ಕ್ಲಬ್ಬಿನ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಸಾಕಷ್ಟು ರೀತಿಯಾದಂತಹ ಒಂದು ಕೊಡುಗೆಯನ್ನು ನೀಡಿದೆ. ನಾವು ಮುಖ್ಯಮಂತ್ರಿಗಳಲ್ಲಿ ಕಳೆದ ಬಾರಿ ಕೇಳ್ಕೊಂಡಿದ್ದೋ ನಮ್ಮ ಪ್ರೆಸ್ ಕ್ಲಬ್ಬಿಗೆ ಕೆಲವೊಂದು ಇದು ಅಭಿವೃದ್ಧಿಗಳು ಆಗಬೇಕಾಗಿದೆ. ವಿಶೇಷವಾಗಿ ನಮ್ಮ ಕಿಚನ್ ಏನಿತ್ತು ಅದು ತುಂಬನೇ ಶಿಥಿಲವಾಗಿತ್ತು. ಅಂತಹ ಸಂದರ್ಭದಲ್ಲಿ ನಾವು ಕೇಳ್ಕೊಂಡಾಗ ಸುಮಾರು 1,40,00,000 ರೂಪಾಯಿಗಳನ್ನು ಅನುದಾನವನ್ನು ಅವರು ಬಿಡುಗಡೆ ಮಾಡಿಸಿ ನಮ್ಮ ಇವತ್ತು ಆಧುನಿಕ ಕಿಚನ್ ಏನಿದೆ ಅದಕ್ಕೆ ಅವರು ಕಾರಣವಾಗಿದ್ದಾರೆ. ಅದಕ್ಕೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈ ಹಿಂದೆ ನಮ್ಮ ಪ್ರೆಸ್ ಕ್ಲಬ್ನ ವತಿಯಿಂದ ನಾವು ಕೋಟಿಗಿಂತಲೂ ಹೆಚ್ಚು ಹಣವನ್ನು ನಾವು ಕಟ್ಟಬೇಕಾಗಿತ್ತು. ನಾವು ಕಳೆದ ಸರ್ಕಾರದಲ್ಲೂ ಕೂಡ ಮನವಿ ಮಾಡಿದ್ದು, ಆದರೆ ಆ ಒಂದು ಬೇಡಿಕೆಯನ್ನು ಆ ಸರ್ಕಾರದ ಸಂದರ್ಭದಲ್ಲಿ ಈಡೇರಿಸಲಿಕ್ಕೆ ಆಗಿರಲಿಲ್ಲ. ಇವರು ಮುಖ್ಯಮಂತ್ರಿಯಾಗಿ ಬಂದಂಥ ಆರಂಭದ ದಿನದಲ್ಲೇ ನಮ್ಮ ಪ್ರೆಸ್ ಕ್ಲಬ್ಬಿನ ಕಾರ್ಯಕ್ರಮಕ್ಕೆ ಅಂತ ಬಂದಾಗ ಅವರ ಮುಂದೆ ಈ ಬೇಡಿಕೆಯನ್ನು ನಾವು ಇಟ್ಟಿದ್ದು. ನಾನು ಪ್ರಭಾಕರ್ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಅವರೆಲ್ಲರ ಒಂದು ಒತ್ತಾಸೆಯಿಂದಾಗಿ ಆ ಕೋಟಿಗಿಂತಲೂ ಹೆಚ್ಚು ಏನು ನಾವು ಕಟ್ಟಬೇಕಾಗಿರುವಂತಹ ಬಾಕಿ ಹಣವನ್ನು ಸರ್ಕಾರದ ವತಿಯಿಂದ ಅವರು ಬೇರೆ ರೀತಿಯಾದಂಥ ಏರ್ಪಾಟನ್ನು ಮಾಡಿ ಅದಕ್ಕೆ ನಮ್ಮನ್ನು ಒಂದು ರೀತಿ ಋಣಮುಕ್ತರನ್ನ ಮಾಡೋದು. ಅದಕ್ಕೂ ಕೂಡ ಧನ್ಯವಾದಗಳು. ಇನ್ನೊಂದು ಬಾಕಿ ಇದೆ ಸರ್. ನಮಗೆ ಕಳೆದ ಬಾರಿ ಬಂದಂಥ ಸಂದರ್ಭದಲ್ಲಿ ತಾವು ನಮ್ಮ ರಾಜ್ಯದಲ್ಲಿ ಹಲವಾರು ಪತ್ರಕರ್ತರು ಆರ್ಥಿಕವಾಗಿ ಏನು ಉತ್ತಮವಾಗಿ ಇಲ್ಲ. ಇಂತಹದೊಂದು ಸಂದರ್ಭದಲ್ಲಿ ನಾವು ತಮ್ಮಲ್ಲಿ ಒಂದು ಬೇಡಿಕೆಯನ್ನು ಇಟ್ಟಿದ್ದು ಏನಂದರೆ ಅಟ್ಲೀಸ್ಟ್ ಒಂದು 5 ಕೋಟಿ ರೂಪಾಯಿಗಳ ಒಂದು ಆರೋಗ್ಯ ನಿಧಿಯೊಂದನ್ನು ತಾವು ಒದಗಿಸಿದಲ್ಲಿ ಅದು ಎಲ್ಲ ಪತ್ರಕರ್ತರಿಗೂ ಕೂಡ ಅನುಕೂಲ ಆಗುತ್ತೆ. ನೀವು ಅದಕ್ಕೆ ಬೇಕಾದರೆ ಯಾವುದಾದ್ರು ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡು ಯಾರು ಅರ್ಹರು ಯಾರು ಎಷ್ಟಕ್ಕೆ ಅವೈಲಬಲ್ ಇದ್ದಾರೆ ಅನ್ನೋದನ್ನು ತಾವು ಮಾಡಿದ್ರೆ ಎಲ್ಲ ಪತ್ರಕರ್ತ ಸಮುದಾಯಕ್ಕೆ ಅನುಕೂಲ ಆಗುತ್ತೆ. ದಯವಿಟ್ಟು ಈ ಬೇಡಿಕೆಯನ್ನು ತಾವು ಈಡೇರಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತೇನೆ. ಇನ್ನು ಉಳಿದಂತೆ ನಮ್ಮ ಶಿವಾನಂದ ತಗಡೂರವರು ನನ್ನ ಆತ್ಮೀಯ ಸ್ನೇಹಿತರು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು. ಅವರು ನಾವು ಒಟ್ಟಿಗೆ ಸೇರಿಕೊಂಡ ನಂತರ ನಮ್ಮ ಪತ್ರಕರ್ತರ ಒಂದು ಸಮೂಹದಲ್ಲಿ ಇದ್ದಂತಹ ಹಲವಾರು ಕೊರತೆಗಳನ್ನು ನಿವಾರಣೆ ಮಾಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳಾಗಿವೆ. ಹೀಗಾಗಿ ನನ್ನ ಅಥವಾ ನಮ್ಮ ಜೊತೆಯಲ್ಲಿ ಸಾಥ್ ನೀಡಿದಂತಹ ಶಿವಾನಂದ ತಗಡೂರವರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ನಾನು ಬಯಸ್ತೇನೆ. ಏಕೆಂದರೆ ಸಂಘಟನೆಗಳು ಅಂದಾಗ ಪ್ರತ್ಯೇಕವಾದಂತಹ ಒಂದು ಸ್ಥಳಗಳಲ್ಲಿ ಕಾರ್ಯಕ್ರಮಗಳನ್ನು ಅಥವಾ ಏನೇ ಬೇರೆ ರೀತಿಯಾದಂಥ ಚಟುವಟಿಕೆಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಇವತ್ತಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಪ್ರೆಸ್ ಕ್ಲಬ್ ಆಫ್ ಬ್ಯಾಂಗ್ಳೂರು ಇದರ ಜೊತೆಯಲ್ಲಿ ಸರ್ಕಾರ, ವಾರ್ತಾ ಇಲಾಖೆ, ಮಾಧ್ಯಮ ಅಕಾಡೆಮಿ ಎಲ್ಲವೂ ಕೂಡ ಒಟ್ಟಾಗಿ ಒಂದೇ ವೇದಿಕೆಯಲ್ಲಿ ಕಾರ್ಯಕ್ರಮಗಳನ್ನು ನಡೆಸುವಂತಹ ನಿಟ್ಟಿನಲ್ಲಿ ಈ ಒಗ್ಗಟ್ಟನ್ನು ನಾವು ಬರೆಸ್ಕೊಂಡಿದ್ದೇವೆ ನಮ್ಮಲ್ಲೇ. ಹೀಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಮಾಡಿ ಶ್ರಮಿಸಿದಂತಹ ಪ್ರತಿಯೊಬ್ಬರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.